Hello everyone, welcome back to my YouTube channel. My name is Mithun and you're watching Bharti Sita Vlog. Right now Majestic metro station ಇಂದ ಇದೀನಿ. ನಾನು ಇವಾಗ ಕರೆಕ್ಟ್ ಆಗಿ ಟ್ರಿಪ್ ಹೊರಡ್ತಾ ಇದ್ದೆ ಮುನ್ನಾರ್ಗೆ. ಇಲ್ಲಿ ನನ್ನ ಫ್ರೆಂಡ್ ನನ್ನ ಡ್ರಾಪ್ ಮಾಡಕ್ ಬಂದ. ಬನ್ನಿ ನಮ್ಮ ಫ್ರೆಂಡ್ ನ ಪರಿಚಯ ಮಾಡಿಸ್ತೀನಿ. ಹಾಯ್ ಹೇಳಲೇ. ಹಾಯ್. ಇಲ್ಲಿ ತನಕ ಡ್ರಾಪ್ ಮಾಡಕ್ ಬಂದಾನೆ. ಇಲ್ಲಿಂದ ಮತ್ತೆ ನಂದು ಬಸ್ ಬರುತ್ತೆ. ಇವಾಗ ಬಸ್ ಬಂದ್ಬಿಟ್ಟು ಶಾಂತಲಾ ಸ್ಕಿಲ್ ಹತ್ರ ಇರುತ್ತೆ. ಡೈರೆಕ್ಟ್ ಆಗಿ ಬಸ್ ಅಲ್ಲಿ ಸಿಗ್ತೀನಿ ನಿಮ್ಮನ್ನ. ನಮ್ಮ ಹುಡುಗ ಡ್ರಾಪ್ ಮಾಡಿ ಇವಾಗ ಹೊರಡ್ತಾನೆ. ಸೇಫ್ ಜರ್ನಿ ಮಚ್ಚಾ. ಬಾಯ್ ಬಾಯ್. ಹುಷಾರು. ಮನೆಗೆ ಹೋಗ್ಬಿಟ್ಟು ಮೆಸೇಜ್ ಹಾಕು ಮರಿಬೇಡ. ಹುಷಾರಾಗಿ ಹೋಗು. ನೀವು ನೋಡ್ಬೋದು ಅದೇ ನಮ್ಮ ಟಿ ಕಾಣಿಸ್ತೈತಲ್ಲ. ಇವಾಗ ಆಸ್ ಆಫ್ ನಾವು ಒಂದು ಸ್ವಲ್ಪ ಜನ ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ಬಂದಾದ್ಮೇಲೆ 10-15 ಮಿನಿಟ್ಸ್ ಹೊಡ್ತೀವಿ ಇಲ್ಲಿಂದ. ಟ್ರಿಪ್ಗೆ ಹೋಗಕ್ಕೆ ಮುಂಚೆ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ. ಆ ಎಕ್ಸೈಟ್ಮೆಂಟ್ನ ಹಿಡ್ಕೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಆಚೆ ಕಡೆ ಮಾತಾಡ್ತಾ ಇದ್ವಿ. ನಮ್ಮ ಟಿ ಹೊರಟಾಗ ಟೈಮ್ 9:30 ಆಗಿತ್ತು. ಹೋಗ್ತಾ ದಾರಿಯಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇತ್ತು. ಆ ಟ್ರಾಫಿಕ್ ಜಾಮ್ ಮಧ್ಯೆಯಲ್ಲಿ ಒಂದು ಆಕ್ಸಿಡೆಂಟ್ ನೋಡ್ಬಿಟ್ಟು ತುಂಬಾ ಬೇಜಾರಾಯ್ತು. ಬೆಳಿಗ್ಗೆ ಇದೇನಪ್ಪ ಈ ಥರ ಸ್ಟಾರ್ಟ್ ಆಯ್ತಲ್ವಾ ಅಂತ. ನಾವು ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಬಂದಿದೀವಿ. ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ದಾಟಿದೀವಿ. ಇವಾಗ ಫ್ಯೂಲ್ ಬ್ರೇಕ್ ಅಂತ ನಿಲ್ಸಿದೆ ನಮ್ಮ ಟಿ ಹಿಂದೆಗಡೆ ನೋಡ್ಬೋದು. ಮೇ ಬಿ ಇವಾಗ ನಾವು ಹೋಗ್ತಾರ ರೂಟ್ ಬಂದ್ಬಿಟ್ಟು ತಮಿಳ್ನಾಡು ಕಡೆಗೆ. ಇವಾಗ ನಾವು ಬಂದ್ಬಿಟ್ಟು ಹೆಬ್ಬೆಗೋಡಿ ಅನ್ನೋ ಮೆಟ್ರೋ ಸ್ಟೇಷನ್ ನೋಡ್ಬೋದು. ಎಲ್ಲೋ ಲೈನ್. ವೆದರ್ ಆಚೆ ಕಡೆ ತುಂಬಾ ಪ್ಲೆಸೆಂಟ್ ಆಗೈತೆ. ಬಟ್ ಟಿ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ತುಂಬಾ ಹೀಟ್. ಏನಂದ್ರೆ ಸಿಟಿಯಲ್ಲಿ ಓಡಾಡ್ತಾ ಇದೀವಲ್ಲ, ಅದೊಂದು ರೀಸನ್. ಪೆಟ್ರೋಲ್ ಫಿಲ್ ಮಾಡಿದೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟ್ ಡಿನ್ನರ್ಗಿರುತ್ತೆ. ಟಿ ಟಿಯಲ್ಲಿ ಕುತ್ಕೊಂಡು ಸುಮ್ಮನೆ ಬೋರ್ ಹೊಡಿತಾಯ್ತು ಅಂತ ನಮ್ಮ ಕಿರಣ್ ಹೋಸ್ಟ್ ಅವರು ಒಂದು ಚಿಕ್ಕದಾಗಿರೋ ಒಂದು ಗೇಮ್ ಮಾಡಿಸಿರು. 29 32 67 ಡಿನ್ನರ್ ಬ್ರೇಕ್ ನಿಲ್ಸಿದೀವಿ. ನಾವು ಹೊಸೂರು ದಾಟಿ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀವಿ. ಇವಾಗ ರೈಟ್ ನಾವು ಎಂಪೈರ್ ಬಂದಿದ್ದೀವಿ. ವೆಜ್ ಇದೆಯಂತ. ವೆಜ್ ಓಕೆ ಅಲ್ಲ? ಹಂಗಾರೆ ವೆಜ್ಜೇ ತೊಗೊಳೋಣ. ಲೆಮನ್ ಜ್ಯೂಸ್, ಸೋಡಾ, ಮಿಂಟ್ ಏನು ಬೇಡ ತಾನೆ? ಬಾಯ್ ಬಾಯ್. RCB ಜೈ RCB ಗೈಸ್. ಹಂಗಾದ್ರೂ ಕೊಹ್ಲಿ ಔಟ್ ಆದ್ಮೇಲೆ ಗೈಸ್ ಏನಾಗಲ್ಲ ಗೈಸ್, ಈ ಸಲ ಕಪ್ ನಮ್ದೇ. ಗುರು ಇವಾಗ ಟೈಮ್ ಬಂದ್ಬಿಟ್ಟು 11:50. ಊಟ ಎಲ್ಲ ಮಸ್ತಾಗಿತ್ತು ಎಂಪೈರಲ್ಲಿ. ಊಟ ತಿನ್ಬಿಟ್ಟು ಏನಿಲ್ಲ, ಸಿಂಪಲ್ ಆಗಿ ರೋಟಿ ಕರಿ ಮತ್ತು ಪನ್ನೀರ್ ಆರ್ಡರ್ ಮಾಡಿದ್ರಿ. ಬಟರ್ ಪನ್ನೀರು ತುಂಬ ಚೆನ್ನಾಗಿತ್ತು. ಇವಾಗ ಡೈರೆಕ್ಟ್ ಇಲ್ಲಿಂದ ಡೈರೆಕ್ಟ್ ಮುನ್ನಾರ್ ನಾವು ಬೆಳಿಗ್ಗೆ 10 o'clock ರೀಚ್ ಆಗ್ತೀನಿ. ಇವಾಗ ಟಿ ಟಿಯಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ರೆ ಇನ್ ಕೇಸ್ ಎಲ್ಲಾದರೂ ಸ್ಟಾಪ್ ಕೊಟ್ಟರೆ ವಿಡಿಯೋ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಎಲ್ಲ ಕಡೆನೂ ಏನೇನು ನಡೀತಾ ಇರುತ್ತೆ ನೆಕ್ಸ್ಟ್ ಫರ್ದರು. ಇಲ್ಲ ಅಂದರೆ ಡೈರೆಕ್ಟ್ ನಾನು ಬೆಳಗ್ಗೆನೇ ಸಿಗ್ತೀನಿ ನಿಮ್ಗೆ. ಮಾರ್ನಿಂಗ್ 8 o'clock ಇಲ್ಲ ನಾವು ತಮಿಳ್ನಾಡು ಕೇರಳ ಬಾರ್ಡರ್ ರೀಚ್ ಆದ್ರಿ. ಬಾರ್ಡರ್ ಹತ್ರ ನೋಡಿದ್ರೆ ಒಳ್ಳೆ ವ್ಯೂ ಮಾತ್ರ ಇತ್ತು. ನಾನು ಹಿಂದೆ ನೋಡ್ಬೋದು, ನಿಮಗೆ ಕಾಣಿಸುತ್ತೆ ಎಷ್ಟು ಸಾಕದಾಗೈತೆ. ಅಲ್ಲಿ ಮಾರ್ನಿಂಗ್ ಸನ್ರೈಸ್ ವಿತ್ ಕ್ಲೌಡ್ ಫೋಟೋ ಶೂಟ್ ಮಾಡಿ ನಾವು ರೀಚ್ ಆಗಿದ್ದು ಫೈನಲ್ ಡೆಸ್ಟಿನೇಷನ್ ಮುನ್ನಾರಲ್ಲಿ. ಮಾತ್ರ ವೆದರ್ ಬೆಳಗಿನ ಜಾವ 10 ಗಂಟೆಯಲ್ಲಿ ಫಾಗ್. ಎಷ್ಟು ಫಾಗ್ ಇದೆ ಅಂದ್ರೆ ಆ ಡೆನ್ಸ್ ಫಾಗ್ ನ ನೋಡ್ಬೋದು ನೀವು ಮೂವ್ ಆಗ್ತಾ ಇರೋದು. ಸಾಕದಾಗಿ. ಹಲೋ ಎವ್ರಿವನ್, ದಿಸ್ ಇಸ್ ಡೇ 2 ಆಫ್ ಟುಡೇಸ್ ಟ್ರಿಪ್. ಇವತ್ತು ನಾವು ಬಂದು ಮುನ್ನಾರಿಂದ ಜಸ್ಟ್ 40 ಕಿಲೋಮೀಟರ್ ದೂರದಲ್ಲಿರೋ ಹೋಮ್ ಸ್ಟೇ ಇದೀವಿ. ರೈಟ್ ನಾವು ಟೈಮ್ ಬಂದ್ಬಿಟ್ಟು 12 o'clock. ಇವಾಗ ಇಲ್ಲಿಂದ ಡೈರೆಕ್ಟ್ ಮುನ್ನಾರ್ಗೆ ಹೊರಡ್ತಾ ಇದೀವಿ. ಮುನ್ನಾರ್ಗೆ ಹೊರಟ್ಬಿಟ್ಟು ಅಲ್ಲಿರೋ ವ್ಯೂ ಪಾಯಿಂಟ್ಸು ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿನೆಲ್ಲ ವಿಸಿಟ್ ಮಾಡೋ ಐಟನರಿ ಇದೆ ಇವತ್ತು. ನಮ್ಮ ರೂಮಿಂದ ವ್ಯೂ ನೋಡ್ಬೇಕಂದ್ರೆ ನಿಮಗೆ ಈ ಥರ ಕಾಣಿಸುತ್ತೆ. ಆಸ್ ಯು ಕ್ಯಾನ್ ಸಿ ದೇರ್ ಬ್ಯೂಟಿಫುಲ್ ಆಗಿರೋ ಮೌಂಟೇನ್ಸ್ ಇದೆ. ಮತ್ತು ಅಲ್ಲಿ ಒಂದು ಸ್ಮಾಲ್ ಲೇಕ್ ಥರ ಇದೆ. ಈ ಕಡೆ ಎಲ್ಲ ಬಂದರೆ ಟೀಮ್ ಪ್ಲಾಂಟೇಶನ್ ಎಲ್ಲನೂ ಇದೆ. ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆದ ಗ್ರೀನರಿ ಜೊತೆ ನಾವಿದ್ದೀವಿ. ಹೋಪ್ಸೋ ಮಳೆ ಬರದಲ್ಲೇ ಇದ್ರೆ ಸಾಕು. ಇವತ್ತು ಮಳೆ ಬಂದರೆ ಆಮೇಲೆ ಮಿಕ್ಕಿರೋ ಕೆಲಸ ಎಲ್ಲ ನಾವು ಹಾಳಾಗಿದೆ. ಆಗಿರೋ ಜಾಗ ಹೆಸರು ಬಂದ್ಬಿಟ್ಟು ಲೇಕ್ಸ್ ಹಾಲಿಡೇ ರೆಸಾರ್ಟ್. ಬ್ಯೂಟಿಫುಲ್ ಆದ ವ್ಯೂದು ಟೈಮ್ ಲಾಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಅಷ್ಟವರೆಗೂ ನಾನು ಎಂಜಾಯ್ ಮಾಡ್ತೀನಿ ಹಂಗೆ ನಿಮ್ಮ ಜೊತೆ. Then we'll go for lunch, or else you can have in the market. There are a lot of options there, Maggi, other stuff, and after that Kalari Butter. So yeah. ಇವಾಗ ಫಸ್ಟ್ ಲೊಕೇಶನ್ಗೆ ಬಂದಿದ್ದೀವಿ. ಇಲ್ಲಿಂದ ಎಕೋ ಪಾಯಿಂಟ್ ಜಸ್ಟ್ 3 ಕಿಲೋಮೀಟರ್ ಐತೆ. ಎಕೋ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಟೀ ಎಸ್ಟೇಟ್ ಐತೆ. ನಾನು ಹಿಂದೆ ನೋಡ್ಬೋದು ನೀವು, ಕಂಪ್ಲೀಟ್ ಟೀ ಎಸ್ಟೇಟ್. ಇದು ಪ್ರೈವೇಟ್ ಆಗಿರುತ್ತೆ. ಇದು ಫ್ಯಾಕ್ಟ್ರಿ ಇದೆ ಇಲ್ಲಿ. ಈ ಟೀ ಎಸ್ಟೇಟ್ ಫ್ಯಾಕ್ಟ್ರಿನ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮದು ಎಕೋ ಪಾಯಿಂಟ್ ಇರುತ್ತೆ, ಅಲ್ಲಿಗೆ ಹೋಗೋಣ. ಫಸ್ಟು ಟೀ ಎಸ್ಟೇಟ್ ನೋಡೋಣ ಬನ್ನಿ. ಯಾವ ಥರ ಟೀಸ್ ಇದೆ, ಇಲ್ಲಾಂದರೆ ಯಾವ ಥರ ಲೀವ್ಸ್ ಐತೆ. ಸಾರಿ, ಟೀಸ್ ಅಂತೀನಿ, ಟೀ ಲೀವ್ಸ್. ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ. ಬ್ಲೂಬೆರಿ ಐಸ್ ಕ್ರೀಮ್. ಫಸ್ಟ್ ಟೈಮ್ ಬ್ಲೂಬೆರಿ ಐಸ್ ಕ್ರೀಮ್ ತಿಂತಾ ಇರೋದು. ಸಖತ್ತಾಗಿದೆ. ಬೆಂಗಳೂರಲ್ಲಿ ಸಿಗೋದೇ ಇಲ್ಲ ಬ್ಲೂಬೆರಿ. ಇಲ್ಲಿ ನೋಡ್ರೆ ಇಲ್ಲಿ ಟೀ ಫ್ಯಾಕ್ಟ್ರಿ ಅಂಗಡಿಯಲ್ಲಿ ಸಿಗ್ತಾ ಇತ್ತು. ಮಜಾ ಇದೆ.
ಮತ್ತು ಈ ಟೀ ಫ್ಯಾಕ್ಟ್ರಿಯಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ಹಿಂದೆಗಡೆ ಫ್ಯಾಕ್ಟ್ರಿ ಇದೆ, ಮುಂದೆಗಡೆ ಬಂದ್ಬಿಟ್ಟು ಹೋಲ್ಸೇಲ್ ಥರ ಇದೆ ನೋಡ್ಬೋದು. ಸಿನ್ಸ್ 1988ಇಂದ ಒಳಗಡೆ ಹೋಗಿ ಚೆಕ್ ಮಾಡೋಣ ಯಾವುದೇ ಥರ ಟೀ ಫ್ಲೇವರು ಇದೆ ಅಂತ. ಲೆಟ್ಸ್ ಸಿ. ಫಸ್ಟ್ ಐಸ್ ಕ್ರೀಮ್ ತಿನ್ನೋಣ, ಆಮೇಲೆ ಹೋಗಿ ವಿಸಿಟ್ ಮಾಡೋಣ, ನೋಡೋಣ ಏನೇನಿದೆ ಅಂತ. ಆರೆಂಜ್ ಟೀ, ಗೋಲ್ಡ್ ಟೀ, ಇಲಾಚಿ ಟೀ, ಬ್ಲ್ಯಾಕ್ ಟೀ ವಿತ್ ರೋಸ್, ನೈಸ್. ಲೆಮನ್ ಟೀ, ಮಸಾಲಾ ಟೀ, ಎಷ್ಟೊಂದು ವೆರೈಟಿ ಐತೆ ಗುರು ಟೀಸಲ್ಲಿ. ಗ್ರೀನ್ ಟೀ ಎಲ್ಲನೂ, ಗ್ರೀನ್ ಟೀ ಪೌಡರು ಇದೆ. ₹200 for 200 grams, not bad. ₹1 for a gram. ಪ್ರೈಸಸ್ ಎಲ್ಲನೂ ರೀಸನೇಬಲ್ ಆಗೈತಿ, ಏನು ಅಷ್ಟೊಂದೇನು ಎಕ್ಸ್ಪೆನ್ಸಿವ್ ಇಲ್ಲ. ಫ್ಯಾಕ್ಟ್ರಿ ಔಟ್ಲೆಟ್ ಆದರೆ ಚೆನ್ನಾಗಿದೆ, ಅಫೋರ್ಡಬಲ್, ತೊಗೊಬೋದು ಕಣ್ಣು ಮುಚ್ಕೊಂಡು. ಗ್ರೀನ್ ಟೀ ವಿತ್ ರೋಸ್ ಪೆಟಲ್, ನೈಸ್ ನೈಸ್ ಆಪ್ಷನ್. ಮಳೆ ಬರುವ ವಾತಾವರಣ ಆಗಿದೆ, ಅಲ್ಲಿ ನೋಡ್ಬೋದು ಮೋಡ ಫುಲ್ಲು, ಮಳೆ ಲೈಟಾಗಿ ಹನಿತೈತೆ ಆಲ್ರೆಡಿ. ಮತ್ತು ಇಲ್ಲಿ ಜಾಮ್ ನೋಡಿದ್ರೆ ಆಲ್ಮೋಸ್ಟ್ 3 ಕಿಲೋಮೀಟರ್ ಜಾಮ್ ಆಗಿತ್ತು ಇಷ್ಟವರೆಗೂ. ಅದಕ್ಕೆ ಒಂದು ಟೀ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಕೊಂಡ್ಬಂದ್ಬಿಟ್ರಿ. ಅಲ್ಲಿ ತಿಂದಿದ್ದು ಬ್ಲೂಬೆರಿ ಐಸ್ ಕ್ರೀಮ್ ಮಾತ್ರ ಸಖತ್ ಇಷ್ಟ ಆಗೋಯ್ತು ನನಗಂತ. ಅವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಇನ್ನೊಂದು ಅದೊಂದು ಖುಷಿ ನನಗೆ. ಬೇರೆ ಕಡೆ ಥರದ್ದು ಏನು ತಂದು ಇವ್ರೇನು ಮಾಡ್ತಾ ಇಲ್ಲ, ಎಲ್ಲ ಅವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ಲೂಡಿಂಗ್ ಟೀ ಪ್ರಾಡಕ್ಟ್ಸ್ ಸಮೇತ. ಬನ್ನಿ ಬನ್ನಿ ಬೇಗ ಬನ್ನಿ ಎಲ್ಲರೂ. ಜೋಳ ತರನೇ ಇದೆ ಇದು. ಚೆನ್ನಾಗಿದೆ, ಈ ವೆದರ್ ಚೆನ್ನಾಗಿದೆ. ಗೈಸ್ ನೋಡಿ ಗೈಸ್, ನಮಗೆ ಜೋಳನೇ ಕೊಡ್ತಿಲ್ಲ ಗೈಸ್ ಇವರು. ಗೈಸ್ ಬೆಳಿಗ್ಗೆಯಿಂದ ಗೈಸ್ ರೋಡ್ ಸೆಂಟ್ರಲ್ ನೀನು ಎತ್ಕೊಳಕ್ಕೆ ಬಿಡ್ತಿಲ್ಲ ಗೈಸ್ ಬ್ರೋ. ರೋಡ್ ಸೆಂಟ್ರಲ್ ಎತ್ಕೊಂಡು ಏನಾಗ್ಬಿಡುತ್ತೆ ಗೈಸ್, ಅವ್ರಿಗೆ ಸ್ಟೇರಿಂಗ್ ಇದೆ ಗೈಸ್, ಗುದ್ಕೊಂಡು ಹೋಗಲ್ಲ ಗೈಸ್. ಕಾಮನ್ ಸೆನ್ಸ್ ಇದೆ ಗೈಸ್ ಎಲ್ಲರಿಗೂ. ನೀರು ತುಂಬ ಕಮ್ಮಿ ಇದೆ, ಮಳೆ ಕಮ್ಮಿ ಇರೋದಕ್ಕೆ, ಏನಂದ್ರೆ ಡ್ಯಾಮಿಂದ ನೀರು ತುಂಬ ರಿಲೀಸ್ ಮಾಡಿರ್ತಾರೆ ಅದಕ್ಕಾಗಿ. ಅಲ್ಲಿ ನೋಡ್ಬೋದು, ಅಲ್ಲಿ ಹೈಕಿಂಗ್ ಎಲ್ಲ ಮಾಡ್ತಾರೆ, ಕೈ ಹೈಕಿಂಗ್. ಲೇಕ್ ಹತ್ರ ಹೋಗೋದಕ್ಕೋಸ್ಕರ ಅಡ್ವೆಂಚರ್ ಮಾಡ್ತಾ ಇದೀವಿ. ಲೆಟ್ಸ್ ಬಿಗಿನ್ ದ ಅಡ್ವೆಂಚರ್. ಅಟ್ಲೀಸ್ಟ್ ಒಂದು ಸ್ವಲ್ಪ ಕೆಳಗಡೆ ನಾವು ಇಲ್ಲೇ ಕಚ್ಕೊಂಡ್ಬಿಟ್ಟಿದೀವಿ. ಕೆಳಗಡೆ ಇಳಿದೋಗೋಷ್ಟೊಡೆ ಮಳೆನೇ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ನಾನು ಛತ್ರಿ ಹಿಡ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಅವರೆಲ್ಲ ಕೆಳಗಡೆ ಇಳಿದಾದ್ಮೇಲೆ ನಾನು ಇಳಿಯೋಣ ಅಂತ. ಬಟ್ಟೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತೈತಿ. ಮಳೆಯಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೊರಟ್ರಿ. ಅಲ್ಲಿಂದ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ನಮ್ಮ 3rd ಲೊಕೇಶನ್ಗೆ ಬಂದಿದ್ದೀವಿ. ಈ ಲೊಕೇಶನ್ಗೆ ಬಂದಾಗ ನಾನು ಮೈಕಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಬಟ್ ಮರ್ತೋಗಿದ್ದು ಒಂದೇನಂದ್ರೆ ಮೈಕ್ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದೆ. ರೈಟ್ ನಾವು ನಾವಿದ್ದೀವಿ ಎಲಿಫೆಂಟ್ ಕ್ಯಾಂಪಲ್ಲಿ. ಎಲಿಫೆಂಟ್ ಕ್ಯಾಂಪ್ ಒಳಗಡೆ ಹೋಗೋದಕ್ಕೆ ₹30 ಪೇ ಮಾಡಬೇಕು ಪರ್ ಪರ್ಸನ್. ಇನ್ ಕೇಸ್ ನೀವು ಎಲಿಫೆಂಟ್ ರೈಡ್ ಏನಾದರೂ ಮಾಡ್ತೀರಾ ಅಂದರೆ ₹500 ಚಾರ್ಜ್ ಮಾಡ್ತಾರೆ ವಿತ್ ಫೋಟೋ ಆಲ್ಸೋ. ನಮ್ಮ ಫ್ರೆಂಡ್ಸ್ ಎಲ್ಲನೂ ಅಲ್ಲಿ ಟಿಕೆಟ್ ಪರ್ಚೇಸ್ ಮಾಡ್ತಾರೆ. ಸೊ ನಾನು ಆಚೆಗಡೆ ನೀನು ವೇಟ್ ಮಾಡ್ತೀನಿ, ಅವ್ರು ಪರ್ಚೇಸ್ ಮಾಡಾದ್ಮೇಲೆ ಒಂದೇ ಸರಿ ಒಟ್ಟಿಗೆ ಒಳಗಡೆ ಹೋಗೋಣ ಅಂತ. ಆ ಶೀಟ್ ಹತ್ರ ಲೈಟಾಗಿ ಎಲಿಫೆಂಟ್ ಕಾಣಿಸ್ತಾ ಇರುತ್ತೆ. ಅಲ್ಲಿ ಆಲ್ರೆಡಿ ಸಫಾರಿ ಮಾಡ್ತಾರೆ ಎಷ್ಟೊಂದು ಜನ. ಹೆಂಗಿರುತ್ತೆ ಅಂತ ಒಳಗಡೆ ಹೋಗಿ ನೋಡೋಣ ಬನ್ನಿ. ₹30 ಟಿಕೆಟ್ ಪೇ ಮಾಡ್ಬಿಟ್ಟು ಅಲ್ಲಿ ಜಸ್ಟ್ ಆನೆ ಅಲ್ಲಿ ನಿಲ್ಸ್ಕೊಂಡು ನೋಡ್ಸಿದ್ರು ಅಷ್ಟೇ. ಅದಕ್ಕೆ ಸಫಾರಿಗೆಲ್ಲ ಕರ್ಕೊಂಡು ಹೋಗಿರೋ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅಲ್ಲಿ ನಿಲ್ಸಿದಾಗ ಅದಕ್ಕೆ ಒಂದು ಸ್ವಲ್ಪ ಫ್ರೂಟ್ಸ್ ಅಂಥದ್ದು ಇಂಥದ್ದು ಕೊಡೋದಿತ್ತು, ಅದನ್ನ ತೋರಿಸಿದ್ರು ಅಲ್ಲಿ. ಮತ್ತೆ ಇನ್ನೊಂದು ವೀಡಿಯೋಗ್ರಫಿ ಮಾಡೋಂಗಿಲ್ಲ ಅಂತ, ಆದ್ರೂ ಕದ್ದು ಮುಚ್ಚಿ ವೀಡಿಯೋಗ್ರಫಿ ಮಾಡಿದ್ದೀನಿ. ಅದು ಅಪ್ಲೋಡ್ ಮಾಡ್ತೀನಿ, ಅದನ್ನ ಚೆಕ್ಔಟ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಬಂದು ನೀವೇ ಚೆಕ್ ಮಾಡಬೇಕು ಇಲ್ಲಿ. ಗೈಸ್ ನಾನು ಏನು ಅಂದೇ ಇಲ್ಲ ಗೈಸ್, ನಾನು ಬಂದಿರೋ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕೆ. ಅವರೇ ಗೈಸ್ ಅಲ್ಲೇ ಹೇಳಿರೋದು ನೇಚರ್ ಜೊತೆ ಎಂಜಾಯ್ ಮಾಡಬೇಕು ಗೈಸ್. ನನ್ನ ಹತ್ರ ಫೋನೇ ಇಲ್ಲ ಗೈಸ್, ಲಿಟ್ರಲಿ ನನ್ನ ಫೋನ್ ಅನ್ನೋದೇ ಗೊತ್ತಿಲ್ಲ ಗೈಸ್. ನನ್ನ ಜೀವನದಲ್ಲಿ ನೋಡಿ ಗೈಸ್ ನಾನು ಫೋನೇ ತೊಗೊಂಡಿಲ್ಲ ಗೈಸ್. ನೋಡಿ ಗೈಸ್ ಗೈಸ್ ಯಾರು ನನ್ನ ನಂಬಿ ಅಂತಾರ ಗೈಸ್, ಫಸ್ಟ್ ಅವ್ರನ್ನ ನಂಬಕ್ಕೆ ಹೋಗ್ಬೇಡಿ ಗೈಸ್. ನೋಡಿ ಗೈಸ್ ನಾನೇನಾರು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಗೈಸ್, ನಾನೇ ಫೇಮಸ್ ಆಗ್ತೀನಿ, ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಗೈಸ್. ಪಾಪ ಅವರು ತುಂಬ ಇನ್ನೋಸೆಂಟು ಗೈಸ್, ಇವರು ಅಷ್ಟೇ, ಇವರು ಗೈಸ್ ಇನ್ನೋಸೆಂಟು ಗೈಸ್. ಈ ಇನ್ನೋಸೆಂಟ್ ಇನ್ನೊಂದು ಹೆಸರು ಇದೆ ಇಬ್ರು
ಗೈಸ್ ಅವ್ರು ಊಟ ಆರ್ಡರ್ ಮಾಡಿಲ್ಲ ಗೈಸ್, ಊಟನೇ ಆರ್ಡರ್ ಮಾಡಿಲ್ಲ, ಊಟ ಬರಬೇಕಂತ. ಗೈಸ್ 5 o'clock ಅಲ್ಲಿ ಯಾರು ಊಟ ಮಾಡ್ತಾರೆ, ಸ್ನಾಕ್ಸ್ ಅಂತೀವಿ ಗೈಸ್. ನೋಡಿ ಗೈಸ್, ಕಾಮನ್ ಸೆನ್ಸ್ ಇಲ್ಲ, ಊಟ ಏನೋ ಸ್ನಾಕ್ಸ್ ಏನೋ ಅಂತ ಗೈಸ್. ಟೈಮ್ ಸೆನ್ಸ್ ಫಾಲೋ ಮಾಡಿದ್ರೆ ಟ್ರಿಪ್ಪಲ್ಲಿ ಗೊತ್ತಾಗುತ್ತೆ ಗೈಸ್. ಟೈಮ್ ಇವಾಗ 6:30, ಕಲಾರಿಪಟ್ಟು ನೋಡಕ್ ಬಂದಿದ್ದೀನಿ. ಫಸ್ಟ್ ಟೈಮ್ ಇದು ನೋಡಕ್ ಬಂದಿರೋದು. ಹೆಂಗಿರುತ್ತೇನೋ ಗೊತ್ತಿಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ಇಷ್ಟವರೆಗೂ ವೀಡಿಯೋಲೆಲ್ಲ ನೋಡ್ತಾ ತುಂಬ ಸಕ್ಕತ್ತಾಗಿತ್ತು. ಬಟ್ ಹಾಫ್ ಆನ್ ಅವರ್ ಆಗೋಯ್ತು, ಏನಂದ್ರೆ ಅಲ್ಲಿ ಟ್ರಾಫಿಕಲ್ಲಿ ತುಂಬ ಸ್ಟಕ್ ಆಗಿಬಿಟ್ಟಿದ್ರಿ, ಮಳೆ ಬಂದಿದ್ದ ಕಾರಣಕ್ಕೆ. ಇವಾಗ ಅಲ್ಲೋಗಿ ಚೆಕ್ ಮಾಡೋಣ. ನಾನು ಹಿಂದೆ ನೀವು ಫಾಗ್ ಮಾತ್ರ ನೋಡ್ಬೇಕು, ಕ್ರೇಜಿ ಇದೆ. ಆಲ್ರೆಡಿ ಕಿರ್ಸ್ತವ್ರೆಲ್ಲಾನು. ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ ಕಲಾರಿಪಟ್ಟು ನೋಡೋಕ್ಕೆ. ಕಲಾರಿಪಟ್ಟು ಇಸ್ ಎನ್ ಏನ್ಷಿಯಂಟ್ ಇಂಡಿಯನ್ ಮಾರ್ಷಲ್ ಆರ್ಟ್. ಇದು ಒರಿಜಿನ್ ಬಂದ್ಬಿಟ್ಟು ಕೇರಳಲ್ಲಿ ಸ್ಟಾರ್ಟ್ ಆಗಿದೆ. ಇದು ಬಂದ್ಬಿಟ್ಟು ತುಂಬಾ ಓಲ್ಡೆಸ್ಟ್ ಇನ್ ದ ವರ್ಲ್ಡ್ ಅಂತ ಇಷ್ಟವರೆಗೂ ರೆಕಗ್ನೈಸ್ ಮಾಡಿದ್ದಾರೆ ಹಿಸ್ಟ್ರಿಯಲ್ಲಿ. ಇದಕ್ಕೆ 3000 ವರ್ಷ ಹಳೆ ಹಿಸ್ಟ್ರಿ ಇದೆ. ಇವ್ರದ್ದು ಮೇನ್ ಫೋಕಸ್ ಬಂದ್ಬಿಟ್ಟು ಏನಿರುತ್ತೆ ಅಂದ್ರೆ ಸ್ಟ್ರೆಂತ್ ಬಿಲ್ಡಿಂಗು, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಮತ್ತೆ ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್. ಏನಕ್ಕಂದ್ರೆ ನಿನ್ ಆಪೋನೆಂಟ್ ಏನು ಅಂತ ಗೊತ್ತಾಗೋದು ಇದೊಂದೇ ಇದ್ರಲ್ಲಿ. ಮತ್ತೆ ಇವ್ರದ್ದು ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ವಾರ್ಡ್ ಫೈಟ್ ತರ ಇರುತ್ತೆ, ಡಿಫೆನ್ಸಿಂಗ್ ಇರುತ್ತೆ, ವೆಪನ್ಸ್ ಹ್ಯಾಂಡ್ಲಿಂಗ್ ಹೆಂಗ್ ಮಾಡೋದಂತ ಮೇನ್ ಫೋಕಸ್ ಆಗಿರುತ್ತೆ. ಏನು ಗುರು ಇತ್ತು ಕಲಾರಿಪಟ್ಟು. ಇಟ್ ವಾಸ್ ಒನ್ ಆಫ್ ದ ಕ್ರೇಜಿಯೆಸ್ಟ್ ಎಕ್ಸ್ಪೀರಿಯನ್ಸ್. ಆ ಫೈರ್ ವರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸೈಕ್. ಆರ್ಟಿಸ್ಟ್ಗಂತೂ ತುಂಬ ಸೆಲ್ಯೂಟ್ ಕೊಡಬೇಕು, ಅಷ್ಟು ಕ್ರೇಜಿ ಆಗಿತ್ತು ಮಾತ್ರ. 300 ರೂಪೀಸು ವರ್ತ್ಗಿಂತ ವರ್ತ್, ನೆಕ್ಸ್ಟ್ ಲೆವೆಲ್. ಮತ್ತು ಇನ್ನೊಂದು ಅವ್ರ ಕಲೆಯನ್ನು ತೋರಿಸ್ತಾರಲ್ಲ, ಆ ಕಲೆಯನ್ನು ತೋರಿಸೋದು ಆ ಹುಡುಗ, ಚಿಕ್ಕ ಹುಡುಗ ಒಬ್ಬ ಮಾಡ್ದ, ಏನು ಪರ್ಫಾರ್ಮೆನ್ಸ್ ಕೊಟ್ಟ ಅಂದರೆ ಅಪ್ಪ ಕೇಳೋಕ್ಕೆ ಹೋಗ್ಬಾರ್ದು, ಹಂಗಿತ್ತು. ವಿಡಿಯೋ ನೋಡೋದಕ್ಕಿಂತ ನೀವು ಡೈರೆಕ್ಟಾಗಿ ಬಂದು ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ ನಾನು ಹೇಳಿದ್ದು ನಿಜ ಅಂತ. ಅಷ್ಟು ಕ್ರೇಜಿ ಆಗಿತ್ತು. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಾವು ರೂಮ್ಗೆ ಹೋಗ್ತೀವಿ. ಇನ್ನು ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಚಿಲ್ ಮಾಡಿ ಮಾತಾಡ್ಕೊಂಡು ಕುತ್ಕೊಂಡು ಮೇಯ್ನಾಗಿ ಡಿನ್ನರ್ ತಿನ್ನಬೇಕು. ಡಿನ್ನರ್ ಇನ್ನೂ ಆಗಿಲ್ಲ. ಡಿನ್ನರ್ಗೆ ಹೋಗ್ಬಿಟ್ಟು ತಿಂದಾದ್ಮೇಲೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ. ಡಿನ್ನರ್ಗೆ ಬಂದಿದ್ರಿ, ಅಲ್ಲೇ ನಮ್ಮ ರೂಮ್ ಹತ್ರನೇ ನಿಯರ್ ಬೈ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ಚೆನ್ನಾಗಿತ್ತು, ಊಟ ಮಾತ್ರ ಸಖತ್ತಾಗಿತ್ತು. ಮತ್ತೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲೇ ಕುತ್ಕೊಂಡು ಆಟ ಆಡಿದ್ರಿ ರೂಮ್ ಹತ್ರ. ಇತ್ತು ಡೇ 1 ಮತ್ತು ಡೇ 2 ವಿಡಿಯೋ. ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್, ಸೊ ದಟ್ ನನಗೂ ಮೋಟಿವೇಶನ್ ಸಿಗುತ್ತೆ ಇದೇ ಥರ ಹೆಚ್ಚಾಗಿ ಕಂಟೆಂಟ್ ನಿಮ್ಮ ಮುಂದೆ ತೊಗೊಂಬರ್ಬೇಕು. ಕಮಿಂಗ್ ಟ್ರಾವೆಲ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮರೀತಲ್ಲ. ಥ್ಯಾಂಕ್ ಯು.